ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶಿವಪಥ ಎಂಬ ಪುಸ್ತಕದಿಂದ ಒಂದು ಕಥೆಯನ್ನು ಓದಲಿದ್ದೇನೆ. ಒಂದಿನ ಓರ್ವ ಸಂತರ ಬಳಿಗೆ ಒಬ್ಬ ಮನುಷ್ಯ ಬಂದು ಸಂತರಿಗೆ ನಮಸ್ಕರಿಸಿ ಕೇಳ್ತಾರೆ, ನನಗೆ ತಮ್ಮ ಚರಣ ಸೇವೆಯನ್ನಿತ್ತು ಉದ್ಧರಿಸುವಿರಾ ಸ್ವಾಮೀಜಿ ಎಂದು. ಆಗ ಸಂತರು ಅವಶ್ಯವಾಗಿ ಎಂದು ಹೇಳುತ್ತಾರೆ. ಆಗ ಮನುಷ್ಯ ಹೇಳ್ತಾರೆ, ಆದರೆ ಸ್ವಾಮಿ, ನಾನು ಮಹಾಪಾಪಿ, ಪ್ರಪಂಚದಲ್ಲಿ ನಾನು ಮಾಡದೇ ಇರುವಂತಹ ಒಂದೇ ಒಂದು ಪಾಪವು ಉಳಿದಿಲ್ಲ ಅಂತ ಹೇಳ್ತಾರೆ. ಆಗ ಸಂತರು, ಚಿಂತೆ ಇಲ್ಲ ಮಾನವ, ಈಗ ನೀನು ಪಾಪಿಯಲ್ಲ ಎಂದು ಹೇಳ್ತಾರೆ. ಅದಕ್ಕೆ ಮನುಷ್ಯ ಕೇಳ್ತಾರೆ, ಅದು ಹೇಗೆ ಸಂತರೆ ಎಂದು. ಮತ್ತೆ ಸಂತರು ಉತ್ತರಿಸುತ್ತಾರೆ, ನಿನ್ನ ಪಾಪದ ಅರಿವು ನಿನಗೆ ಆಗಿದೆ ಅಂದ್ಮೇಲೆ ನೀನೀಗ ಪಾಪಿಯಲ್ಲ ಎಂದು ಹೇಳುತ್ತಾರೆ. ಮತ್ತೆ ಮನುಷ್ಯ ಹೇಳ್ತಾರೆ, ಹೌದು ಸಂತರೆ. ಮತ್ತೆ ಮನುಷ್ಯ ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ಮಹಾಪಾಪಿ, ನನಗೆ ಪುಣ್ಯದ ದಾರಿ ತೋರಿಸುವಿರಾ ಎಂದು ಹೇಳ್ತಾರೆ. ಮತ್ತೆ ಸಂತರು ಹೇಳ್ತಾರೆ, ನಿನ್ನ ಪಾಪದ ಅರಿವಾದ ಕ್ಷಣವೇ ನಿನಗೆ ಪುಣ್ಯದ ದಾರಿ ಸಿಕ್ಕಿದೆ ಎಂದು. ಅದಕ್ಕೆಂದೇ ನೀನಿಲ್ಲಿಗೆ ಬಂದಿರುವೆ. ಈಗ ನೀನು ನಿಜವಾಗಿಯೂ ಧನ್ಯ ಎಂದು ಸಂತರು ಹೇಳ್ತಾರೆ. ಸಂತರ ಈ ಸಾಂತ್ವನದ ನುಡಿಗಳನ್ನು ಕೇಳುತ್ತಲೇ ಆ ಮನುಷ್ಯನ ಹೃದಯ ತುಂಬಿ ಬರುತ್ತದೆ. ಆನಂದ ಬಾಷ್ಪಗಳಿಂದ ಸಂತರ ಪಾದ ಕಮಲಗಳಿಗೆ ನಮಸ್ಕರಿಸಿ ಮುಕ್ತನಾಗ್ತಾನೆ ಈ ಮಾನವ. ಹೀಗೆ ನದಿಯ ಒಳಗೆ ಇಳಿದವರನ್ನೆಲ್ಲ ನದಿಯ ನೀರು ತೊಳೆದು ಹಸನಾಗಿಸುತ್ತದೆ. ಅದು ಅವರ ಜಾತಿ, ಗೋತ್ರ, ಪೂರ್ವಾಪರ ಏನನ್ನೂ ಕೇಳುವುದಿಲ್ಲ. ಮಹಾತ್ಮರು ಜ್ಞಾನದ ಗಂಗೆ ಇದ್ದ ಹಾಗೆ. ಅವರ ಸಮೀಪದಲ್ಲಿ ಬರುವುದೇ ತಡ, ಅವರ ಸಾಕ್ಷಾತ್ ಜ್ಞಾನದ ನುಡಿಗಳನ್ನು ಕೇಳುವುದೇ ತಡ. ಮನುಷ್ಯನು ಜನ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ ಕಳೆದುಕೊಂಡು ಧನ್ಯನಾಗುತ್ತಾನೆ. ಅಂತಹ ಮಹಾಂತರ ಸಂತರ ದರ್ಶನಕ್ಕಾಗಿ, ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ನಾವು ಅನುದಿನ ಅನುಕ್ಷಣ ಹಂಬಲಿಸುತ್ತಿರಬೇಕು. ಅದುವೇ ಬಯಲ ಬಯಕೆ, ಸಾಧನೆಯ ಸರ್ವಸ್ವ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಶಿವಪಥ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.